ಇದು ಜಸ್ಟ್ ಇದು ಕೊಟ್ಟಿರೋದನ್ನ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಸರ್, ಜನರಿಗೆ ತಿಳಿಲಿ. ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಹಿತಿ ತುಂಬುವಂತಹ ವಿಧಾನದ ಮೂಲಕ ಡಾಟಾವನ್ನು ಕಲೆಕ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ನಾನು ಪದೇ ಪದೇ ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋರು, ಇದು ಜಾತಿ ಗಣತಿ ಅಲ್ಲ, ಇದು ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ ಒಳಜಾತಿಗಳ ಒಂದು ಸಮೀಕ್ಷೆ. ಸೊ ಈ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮೊದಲಿಗೆ ನಿಮ್ಮ ಕ್ಯಾಸ್ಟ್ ಮತ್ತು ಮೂಲ ಜಾತಿ ಜೊತೆಗೆ ಉಪಜಾತಿ ಏನು ಅಂತ ಈಗ ಹೇಳ್ತಾ ಇದ್ರಲ್ಲ ಎಚ್ ನಾರಾಯಣ ಸ್ವಾಮಿ ಅವರು, ಒಂದೇ ಬುಟ್ಟಿಯಲ್ಲಿ ಏಕೆ ಅಂತ ಹೇಳ್ಬಿಡೋದು, ಎಡಿ ಅಂತ ಹೇಳ್ಬಿಡೋದು, ಬಟ್ ನಿಮ್ಮ ಆ್ಯಕ್ಚುವಲ್ ಆದಂಥ ಜಾತಿ ಯಾವುದು. ಭಾಳ ಸರಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ನಿನ್ನ ಜಾತಿ ಯಾವುದು ಅಂತ ಕೇಳಿದಾಗ ಆತ ನಾನು ಹೊಲೆಯ, ನಾನು ಮಾದಿಗ, ನಾನು ಬೋವಿ ಅಂತ ಹೇಳಿಕೊಳ್ಳೋದಕ್ಕೆ ಆತನಿಗೆ ಕೀಳರಿಮೆ ಆದಾಗ ಒಂದು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಏಕೆ ಎಡಿ ಎ ಅಂತ ಹೇಳ್ಕೊಳ್ತಾರೆ. ಹಾಗಾಗಿನೇ ಜಾತಿಗಳ ಆ್ಯಕ್ಚುವಲ್ ಲೆಕ್ಕಾಚಾರ ಬೇಕಾದ್ದರಿಂದ ಮೊಬೈಲ್ನಲ್ಲಿ ಆ್ಯಪ್ ಮೂಲಕ ನಿಮ್ಮ ಮನೆಗೆ ಒಬ್ಬರು ಬರ್ತಾರೆ. ಅವರು ಶಿಕ್ಷಕರೇ ಆಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳೇ ಆಗಿರ್ಬೋದು, ಅತಿ ಹೆಚ್ಚು ಶಿಕ್ಷಕರನ್ನೇ ಬಳಸ್ಕೊಳ್ತಾ ಇದ್ದಾರೆ. ಸೊ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮದು ಪಡಿತರ ಕುಟುಂಬದ ಚೀಟಿ ಅಥವಾ ಆಧಾರ್ ಕಾರ್ಡನ್ನು ತೋರಿಸಬೇಕಾಗುತ್ತೆ. ಯಾಕೆಂದರೆ ಹೆಂಗೆ ಕಲೆಕ್ಟ್ ಮಾಡಿದ್ರೆ ಇದಕ್ಕೆ ಅಕೌಂಟಬಿಲಿಟಿ ಏನು ಅಂತ ಪ್ರತಿಪಕ್ಷಗಳು ಅಥವಾ ಜನಸಾಮಾನ್ಯರು ಕೇಳಿದಾಗ ಒಂದು ಅಕೌಂಟಬಿಲಿಟಿಗೆ ಸೊ ಕುಟುಂಬದ ಸದಸ್ಯರುಗಳು ಮತ್ತು ಮುಖ್ಯಸ್ಥರ ಪಟ್ಟಿ ಮಾಡ್ತಾರೆ. ಮುಖ್ಯಸ್ಥರು ಅಂದರೆ ಮನೆಯ ಪುರುಷ, ಯಜಮಾನ. ಸೊ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷರೇ ಯಜಮಾನರು. ಒಂದು ವೇಳೆ ಗಂಡ ತೀರಿಕೊಂಡಿದ್ದರೆ ಹೆಣ್ಣು ಮಕ್ಕಳು ಯಜಮಾನರಾಗ್ತಾರೆ. ಮೊದಲ ದರ್ಜೆ ಪುರುಷನಿಗೆ, ಎರಡನೇ ದರ್ಜೆ ಮಹಿಳೆಯರಿಗೆ. ಪತಿಯ ಜಾತಿಯೇ ಮಕ್ಕಳಿಗೆ ಅನ್ವಯ ಆಗುತ್ತೆ. ಉದಾಹರಣೆಗೆ ಹೆಂಡತಿ ಜೈನ ಧರ್ಮಕ್ಕೆ ಸೇರಿದವರಾಗಿ ಗಂಡ ಎಸ್ಸಿ ಸಮುದಾಯಕ್ಕೆ ಸೇರಿ ಹೆಂಡತಿಗೆ ಎಸ್ಸಿ ಎಂದು ಹೇಳಿಕೊಳ್ಳುವುದಕ್ಕೆ ಅವಮಾನವಾಗಿ ಆತ ಜೈನ ಎಂದು ನಮೂದಿಸುವುದಕ್ಕೆ ಹೋದರೆ ಇಲ್ಲ, ಗಂಡನ ಜಾತಿಯೇ ಮಕ್ಕಳಿಗೆ ನಮೂದಾಗುತ್ತದೆ. ಅದರ ಜೊತೆಗೆ ಲಿಂಗ, ವಯಸ್ಸು, ಆಧಾರ್ ಕಾರ್ಡ್ ಸಂಖ್ಯೆ, ವೈವಾಹಿಕ ಸ್ಥಾನಮಾನ, ವಿವಾಹ ಆದಲ್ಲಿ ವಯಸ್ಸು, ಶಾಲೆ ಕಾಲೇಜು ಎಷ್ಟು ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮದು ಎಜುಕೇಷನ್ ಎಲ್ಲಿವರೆಗಿದೆ, ಯಾವ ಸಮುದಾಯದಲ್ಲಿ ಎಷ್ಟು ಎಜುಕೇಷನ್ ಇದೆ, ಎಲ್ಲಿಗೆ ಡ್ರಾಪ್ ಔಟ್ ಆಗಿದ್ದಾರೆ, ಡ್ರಾಪ್ ಔಟ್ ಆಗೋಕ್ಕೆ ಏನು ಕಾರಣ. ಸೊ ಆ ಕಾರಣಗಳು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋ ವಿಚಾರ ಬರುತ್ತೆ. ಸೊ ಈ ಥರ ಬಹಳಷ್ಟು ವಿಚಾರಗಳ ಬಗ್ಗೆ ನನಗೇನೋ ಇದು ಕ್ವೈಟ್ ಗುಡ್ ಅಂತ ಅನ್ನಿಸ್ತು, ನಾನು ಅಧ್ಯಯನ ಮಾಡಲಾಗಿ. ನಿಮ್ಗೇನು ಅನಿಸ್ತು ರಾಮು ಸರ್? ಇದು ಕರೆಕ್ಟ್ ಆಗಿದೆ. ಥ್ಯಾಂಕ್ ಗಾಡ್. ಈಗ ನಿಜವಾದ ಅಸ್ಪೃಶ್ಯ ಸಮಾಜ ಇವತ್ತು ಹೊಟ್ಟೆ ಗುಟ್ಟಿಗಿಲ್ದರ ಜನ ಇವತ್ತು ಹಳ್ಳಿಗಳಿದ್ದಾರೆ. ಎಲ್ಲೋ ಪಟ್ಟಣದಲ್ಲಿ ವಾಸ ಮಾಡೋರು, ಕೆಲವು ಬುದ್ಧಿವಂತರು, ಎಲ್ಲೋ ಡಿಗ್ರಿ ಮಾಡ್ಕೊಂಡಿರೋರು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಮ್ಮ, ಸಾಮಾಜಿಕ ಅಸ್ಪೃಶ್ಯತೆಗೆ ಒಳಗಾಗಿದ್ರ ಅನ್ನೋ ಪಾಯಿಂಟ್ ಇದೆಯಲ್ಲ. ಇವತ್ತೇನ್ ತಗೊಂಡಿರೋದು ಮಾದೇವಪ್ಪನವ್ರು ತಗೊಂಡಿರೋದು, ಮಾದೇವಪ್ಪನವ್ರು ಒಬ್ಬರೇ ಅಂತಲ್ಲ, ಸಚಿವ ಸಂಪುಟ ಕಾಂಗ್ರೆಸ್ ತಗೊಂಡಿದ್ರು. ಇದನ್ನ ಯಾಕೆ ಮೊದಲಿಂದ ಮಾಡ್ಲಿಲ್ಲ ಇವರು? ಅಧಿಕಾರಕ್ಕಾಗಿ ಡಿಸ್ಕಷನ್ ಇಂಪಾರ್ಟೆಂಟ್ ಅಲ್ಲ, ಇದು ಆಗಿರ್ಲಿಲ್ಲ. ಇವತ್ತು ಆಗಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇದು ಒಳ್ಳೇದಾಗಿದೆ, ಸಂತೋಷ ಪಡೋಣ. ಆದಷ್ಟು ಬೇಗ ಮಾಡ್ಲಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದ್ ಸ್ವಲ್ಪ ಡ್ರಾಮಾ ಆಡೋದು ಜಾಸ್ತಿನೇ. ಇದನ್ನ ಏನೋ ಹೇಳ್ಕೊಂಡು ಮುಂದಕ್ಕೆ ಹೋಗಿ ಮೊದಲು ಡ್ರಾಮಾ ಮಾಡ್ತಿದ್ರು. ಅವ್ರು ಅಧಿಕಾರಕ್ಕೆ ಬಂದ್ಮೇಲೆ ಡ್ರಾಮಾನೇ. ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ದಂಗೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವತ್ತು ಜಾತಿ ಜನಗಣತಿನೂ ಕೇಂದ್ರದಿಂದ ಬರ್ತಾ ಇದೆ. ಒಳ ಮೀಸಲಾತಿನೂ ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಇವತ್ತು ಏನ್ ತಗೊಂಡಿದ್ದಾರೆ ಸ್ಟೆಪ್ಸು, ಇವತ್ತು ಅದಕ್ಕೆ ತಕ್ಕಂಥದ್ದು ಒಂದು ಮಾದೇವಪ್ಪನವರು ಬಹಳ ಇಂಟ್ರೆಸ್ಟ್ ತಗೊಂಡು ಇದನ್ನ ಬಹಳ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಇರೋ ವಿಚಾರಗಳನ್ನ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಯಾವುದೇ ಪಕ್ಷದವ್ರು ಮಾಡಿದ್ರು ಸರಿನೇ, ಸರಿ ಇರೋದನ್ನ ಸರಿ ಅಂತಾನೆ ಹೇಳ್ತೀವಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ ಅವ್ರಿಗೆ ಒಂದು ಇದೇ ನಮ್ಮ ಆಂಜನೇಯನವ್ರು ಆಗ್ಲೇ ಮಾತಾಡ್ತಾ ಇದ್ರು. ಅವ್ರ ಕಾಲದಲ್ಲೂ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಅವ್ರು ಆ ಕೆಲಸ ಮಾಡ್ಲೇ ಇಲ್ಲ. ಅವರು ಇವತ್ತು ಬರೀ ಮಾದಿಗ ಅಂತ ಹೇಳ್ಕೊಂಡು ಮಾತಾಡ್ತಾರೆ. ಮಾದಿಗನೂ ಮುಖ್ಯನೇ, ನಮಗೆ ಒಲಿಯರು ಮುಖ್ಯನೇ. ಒಲಿಯ ಮಾದಿಗ ಅನ್ನೋದು ಎರಡೂ ಇಂಪಾರ್ಟೆಂಟ್. ಅಸ್ಪೃಶ್ಯ ಎರಡು ಅಸ್ಪೃಶ್ಯ ಸಮಾಜನೇ. ಈ ಅಸ್ಪೃಶ್ಯ ಸಮಾಜ ಒಂದ್ ಕಡೆ ನಿಜವಾದ ಹಳ್ಳಿಗಳಲ್ಲಿ ಇನ್ನೂ ಚಪ್ಪಲಿ ಹೊಲ್ಕೊಂಡು ಜೀದ ಮಾಡ್ಕೊಂಡು ಕೂತಿರೋಂಥವ್ರಿಗೆ ಅನುಕೂಲ ಆಗೋದಾದ್ರೆ ಈ ಒಂದು ಒಳ ಮೀಸಲಾತಿ ಸಂತೋಷ. ಸರ್, ಇವರು ನಮ್ಮ ರಮೇಶ್ ಸರ್, ಈಗ ಸ್ಟೇಟ್ ಎಂಪ್ಲಾಯ್ಮೆಂಟ್ ಎಜುಕೇಷನ್ ಇದು ಪ್ರಮಾಣವನ್ನು ಅಂದರೆ ಪಾಲ್ ಎಷ್ಟಿದೆ ಅಂತ ನೋಡಲಾಗಿ
ಉದ್ಯೋಗಗಳಲ್ಲಿ ಸರ್ಕಾರಿ ಸ್ಟೇಟ್ ಎಂಪ್ಲಾಯ್ಮೆಂಟ್ ಡಾಟಾ ಪ್ರಕಾರ ಉದ್ಯೋಗಗಳಲ್ಲಿ ಮಾದಿಗ ಕಮ್ಯುನಿಟಿ 1.5%, 2% ಮಾತ್ರ ಹೊಲೆಯ ಕಮ್ಯುನಿಟಿ ಇದೆ, 15% ರಿಸರ್ವೇಷನಲ್ಲಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಪಾಲಿನ ಸಂದರ್ಭದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾದಿಗ ಮತ್ತು ಹೊಲೆಯ ಕಮ್ಯುನಿಟಿ ಏನಿದೆ ಅದು ತನ್ನ ಪಾಲಿನಲ್ಲಿ ತುಂಬಾ ಕಡಿಮೆ ಇದೆ. ಜನಾಂಗದ ವೈಸ್ ಹೋದಾಗ 65% ಶೇರ್ ಅವರು. ಪಾಪ್ಯುಲೇಷನ್ ಅಲ್ಲಿ 90% ಪಾಪ್ಯುಲೇಷನ್ ಇರುವಂತ 2 ಕಮ್ಯುನಿಟಿ ಅದು. ಹೌದು ಹೌದು. ಅಲ್ಲ ಇವ್ರ ಶೇರೇ ಬಂದು 65% ಬರುತ್ತೆ, ಅವ್ರಿಗೆ ಸಿಗೋದು ಬರೀ 3% ಅಷ್ಟೇ. ಆಕ್ಚುಲಿ 2 + 3% ಅಷ್ಟೇ. ಇನ್ನು ಉಳಿದಿದ್ದನ್ನ ಯಾರು ತಗೋತಾರೆ ಅಂದ್ರೆ 23% ಇದಾರಲ್ಲ ಅವ್ರು ತಗೋತಾವ್ರೆ ಅಂತ ಹೋರಾಟ ಆಗಿದ್ದು ಅಲ್ವಾ ಸರ್? ನೇರವಾಗಿ ಹೇಳೋಣ ಸರ್, ಅದಕ್ಕೋಸ್ಕರ ದೇಹನ ಈ 101 ಜಾತಿಗಳು ಏನು ಮಾಡಿದಾರಲ್ಲ ಅದರಲ್ಲಿ ನಾವು ಬಹಳ ಚೆನ್ನಾಗಿ ಅಂತಃಕರಣದಲ್ಲಿ ನೋಡ್ಬೇಕಾಗುತ್ತೆ. ಸ್ಪೃಶ್ಯ ಸಮಾಜ ಮತ್ತು ಅಸ್ಪೃಶ್ಯ ಸಮಾಜ ಅಂತ. ಈ ಸ್ಪೃಶ್ಯ ಸಮಾಜದ ಬಂಧುಗಳು ಯಾರಿದ್ದಾರೋ ಅವರು ಎಲ್ಲೂ ಕೂಡ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಲಿಲ್ಲ, ಸಮಾಜದಲ್ಲಿ ಅವರು ನೋವನ್ನು ಅನುಭವಿಸ್ಲಿಲ್ಲ, ಅವ್ರಿಗೆ ಬಡತನ ಇದೆ ಬಟ್ ಅವಮಾನ ಆಗಲಿಲ್ಲ. ಯಾರು ತುಳಿತಕ್ಕೊಳಪಟ್ಟು ಇವತ್ತು ಕೂಡ ಜಾತಿ ಮತ್ತು ಉಪಜಾತಿಗೋಸ್ಕರ ಹುಟ್ಟಿದಾರ ಅನ್ನೋ ಕಾಲಂ ಇದರಲ್ಲಿ ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೋ ಅವ್ರಿಗೆ ಪ್ರಾಮುಖ್ಯತೆ ಸಿಗ್ಬೇಕಲ್ವಾ? ಅದೇ ಸಾಮಾಜಿಕ ನ್ಯಾಯ ಅಲ್ವಾ? ಅದನ್ನು ಕೊಡಕ್ಕೆ ಹೋದ ಕೆಲವರು ಮಾಡಲೇಬಾರ್ದಂತ ಮಾತಾಡ್ತಾರಲ್ಲ. ನಾವು ಹೇಳೋದು ಇವತ್ತು ಈ ಸಮೀಕ್ಷೆಯಲ್ಲಾದರೂ ಕನಿಷ್ಠ ಒಬ್ಬ ವ್ಯಕ್ತಿ ಈಗ ನಮ್ಮ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರು ಕೂಡ ಆತ್ಮಗೌರವದಿಂದ ಬದುಕಬೇಕು ಅಂತ. ಪ್ರತಿಯೊಬ್ಬರಿಗೂ ಆತ್ಮಗೌರವದ ಬದುಕನ್ನು ನೀಡಬೇಕಾಗಿತ್ತು. ಅಲ್ಲ ಸರ್, ನನ್ನ ಪಾಯಿಂಟ್ ಇರೋದು SC ರಿಸರ್ವೇಶನ್ ಅಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮುಂದುವರೆದ ಕಾಸ್ಟ್ ಅಡ್ವಾಂಟೇಜ್ ತಗೊಳ್ತಾ ಇದೆ. SC ಯಲ್ಲೂ ಮುಂದುವರೆದ ಕಾಸ್ಟ್ ಇದೆಯಾ? ಇದಾವಲ್ಲ, ಈಗ ನಾನು ಹೇಳಿದಲ್ಲ ಸ್ಪೃಶ್ಯ ಸಮಾಜ ಮತ್ತು ಹೌದು, ಈ ಟಚಬಲ್ಸ್ ಮತ್ತೆ ಅನ್ಟಚಬಲ್ಸ್ಗೆ ಮಧ್ಯೆ ಇರುವಂತದ್ದು ನಾವು ಗಮನಿಸಬೇಕು. ಇವತ್ತು ಸಮಾಜದಲ್ಲಿ ಎಲ್ಲರೂ ಸಮಾಜದ ಮುಖ್ಯವಾಹಿನಿ ತರಬೇಕು ಅನ್ನೋದೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಕೆಲಸ. ಬಟ್ ಎಲ್ಲವೂ ಕೂಡ ನೋಡಿ 20% ಸಪೋಸ್ 20 ಜನ ಇರೋರು 18 ಜನ ಅವರೇ ತಗೊಂಡ್ಬಿಟ್ಟು 200 ಜನ ಇರೋರಿಗೆ ಬರೀ 2 ಜನಕ್ಕೆ ನೀವು ಅವಕಾಶ ಕೊಟ್ರೆ ಅನ್ಯಾಯ ಅಲ್ವಾ? ಅತಿ ಹೆಚ್ಚಿರೋದು ಮತ್ತೆ ಈ ಸಮಾಜದಲ್ಲಿ ಅತಿ ಹೆಚ್ಚು ತುಳಿತಕ್ಕೆ ಒಳಗಾಗಿರೋದು ವಲಯ ಮತ್ತು ಮಾದಿಗ. ಈ ವಲಯ ಮತ್ತು ಮಾದಿಗರಲ್ಲಿ ನಾವು ಯಾಕೆ ತುಳಿತಕ್ಕೆ ಒಳಗಾಗ್ತಾ ಇದೀವಿ, ನಮ್ಮ ಪಾಲು ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಿಟ್ಟು ವಲಯರು ಜಾಸ್ತಿ ತಗೋಬಿಟ್ರು ಅಂತ ಮಾದಿಗರು ಜಾಸ್ತಿ ತಗೋಬಿಟ್ಟಿದ್ರು ಅಂತ ವಲಯರು. ಆಕ್ಚುಲಿ ಅಲ್ಲಿ ತಗೊಳ್ತಾ ಇರೋದೇ ಬೇರೆ ಕಮ್ಯುನಿಟಿಗಳು. ಈಗ ನಾವು ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಅವರು ಸಿಗಬೇಕಾದ ಸೌಲಭ್ಯಗಳು ಸಿಕ್ಲಿ ಪ್ರತಿಯೊಬ್ಬರಿಗೂ. ಸರ್, ಒಂದು ಜಾತಿಗಳಿಗೂ ಸೌಲಭ್ಯ ಸಿಗಬೇಕು ಗೊತ್ತಾಗಿದೆ. ಈಗ ಒಂದು ಪ್ರಶ್ನೆ ಇದೆ ಸರ್ ಇಲ್ಲಿ. ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದಾರೋ ಅನ್ನೋದು ಒಳ್ಳೆ ಪಾಯಿಂಟ್. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಬಹುಶಃ ಆಲ್ಮೋಸ್ಟ್ ಅಲ್ಲೂ ವಲಯ ಮತ್ತು ಮಾದಿಗ ಕಮ್ಯುನಿಟಿಯಲ್ಲಿ ಯಾರೋ ಒಂದಷ್ಟು ನಮ್ಮ ಚಿನ್ನರಾಮು ಅವ್ರು ಹೇಳ್ದಂಗೆ ಒಂದಷ್ಟು ದಲಿತರು ಬಿಟ್ರೆ ಆಲ್ಮೋಸ್ಟ್ 90% ಈ ಸಾಮಾಜಿಕ ತುಳಿತಕ್ಕೊಳಗಾಗಿರೋ ಜನನೇ ಇರುವಂತದ್ದು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸರ್, ಜಾತಿ ಗಣತಿ ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಡಿಸ್ಕಷನ್ ಅಲ್ಲಿ ಸರ್ ಎಲ್ಲ ಜಾತಿ ಸಮುದಾಯಗಳು ಇದ್ರು. ಸೊ ಸಾಮಾನ್ಯ ವರ್ಗದ ಅಥವಾ ಪ್ರಬಲ ಸಮುದಾಯಗಳ ನಾಯಕರುಗಳು ಎಲ್ಲಿದೆ ಜಾತಿ ವ್ಯವಸ್ಥೆ, ಎಲ್ಲಿದೆ ಅಸ್ಪೃಶ್ಯತೆ? ಈಗ ಅತಿ ಹೆಚ್ಚು ಮೀಸಲಾತಿಯನ್ನು ಪಡೆದುಕೊಂಡು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಅವರೇ ಮುಂದೆ ಇದ್ದಾರೆ. ನಾವು ಎಷ್ಟು ಓದಿದರೂ, ನಾವು ಎಷ್ಟು ಡಿಗ್ರಿಗಳನ್ನು ಪಡ್ಕೊಂಡ್ರೂ ಕೂಡ ನಮಗೆ ಸರಿಯಾದ ಸರ್ಕಾರಿ ಉದ್ಯೋಗ ಇಲ್ಲ, ಮತ್ತು ನಮಗೆ ಎಜುಕೇಶನ್ ಆಯಿತು ಅಥವಾ ಬೇರೆ ಬೇರೆ ಇದರಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ಬಿಕಾಸ್ ಆಫ್ SC ರಿಸರ್ವೇಶನ್ ಅಂಡ್ ಅವರ ಸ್ಥಿತಿಗತಿಗಳು ಚೆನ್ನಾಗಿದೆ, ಸಮಾಜದಲ್ಲಿ ಅವ್ರನ್ನ ಅಸ್ಪೃಶ್ಯರೆಂದು ಕಾಣೋದಿಲ್ಲ ಅನ್ನೋ ವಾದ ನಾನು ಕೇಳಲ್ಪಟ್ಟೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ತಮ್ಮ ವಾಹಿನಿಗಳಲ್ಲಿ ಅನೇಕ ಸಲ ಪ್ರಚಾರವನ್ನು ಮಾಡಿದಿರಿ. ಗೆಜ್ಜೆ ಕೋಲು ಮುಟ್ಟಿದ್ರು ಅಂತೇಳಿ ಮರ್ಡರ್ ಕೋಲಾರದಲ್ಲಿ. ನಮ್ಮ ಬೀದಿಯಲ್ಲಿ ದೇವ್ರು ತಗೊಂಡ್ಬಂದ್ಬಿಟ್ಟು ಅದು ದೇವ್ರು ತಗೊಂಡೋಗಿದ್ದಕ್ಕೆ ಮರ್ಡರ್. ಮೊನ್ನೆ ಮೀಸೆ ಬಿಟ್ಟಿದ ಅಂತ ಕಾರಣಕ್ಕೆ ಮರ್ಡರ್. ಬುಲೆಟ್ ಮೇಲೆ ಬಂದಾನೋ, ಬುಲೆಟ್ ತಗೊಳ್ಬಾರ್ದ? ಒಲಿಮಾದಿಗರ ಮಕ್ಕಳು ಬುಲೆಟ್ ತಗೊಂಡ್ಬಿಟ್ರು ಅನ್ನೋ ಕಾರಣಕ್ಕೆ ಕೊಲೆಯಾಗಿದೆ. ದೇವಸ್ಥಾನದ ಒಳಗಡೆ ಬಂದ್ರು ಅನ್ನೋ ಕಾರಣಕ್ಕೆ ಕೊಲೆಯಾಗಿದೆ. ನೀವು ಅಂಕಿಅಂಶ ತಗೊಳ್ಳಿ, 1 ವರ್ಷಕ್ಕೆ
ಜಾತಿ ಕಾರಣಕ್ಕೆ ಎಷ್ಟು ಕೊಲೆಗಳಾಗ್ತಾ ಇದಾವೆ ಈ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಸರ್, ಇಲ್ಲ ನೋಡಿ, ಈಗ ನಮ್ಮ ಕಡೆ ದ್ಯಾಮವ್ವನ ಜಾತ್ರೆ ನಡೆಯುತ್ತೆ ಸರ್, ಅದಕ್ಕೆ ನಡ್ಕೊಳ್ಳೋದೇ ಜಾಸ್ತಿ SC ಜನ. ಬಟ್ ಮುಸ್ಲಿಮರಾದಿಯಾಗಿ ಲಿಂಗಾಯತರಾಗಿ ಎಲ್ಲರೂ ಬಂದು ಆ ದೇವಿಗೆ ನಡ್ಕೊಳ್ತಾರೆ. ಅದು ಒಂದು ಕಡೆ. SC ಕಾಲೋನಿಯಲ್ಲಿ ದೇವಿಯ ಮೆರವಣಿಗೆ ಮಾಡಬೇಕಾಗುತ್ತೆ ಅಂತ ಎಷ್ಟೋ ವರ್ಷಗಳ ಕಾಲ ದೇವರ ಮೆರವಣಿಗೆನೇ ಮಾಡ್ದೇನೆ, ಜಾತ್ರೆನೇ ಮಾಡ್ದೇನೆ ಇರುವಂತಹ ಪ್ರದೇಶಗಳು ಒಂದು ಕಡೆ. ಎರಡು ಇದಾವಲ್ಲ. ನಾವು ಈ ಸಮಾಜ, ನಾಗರಿಕ ಸಮಾಜ ಬೇರೆಲ್ಲ ಹೋಗ್ಲಿ ಮೇಡಮ್, ಈ ಅಂಗನವಾಡಿ ಮಕ್ಕಳಿಗೆ ಅಡುಗೆ ಮಾಡಕ್ ಹಾಕ್ಲಿಕ್ಕೆ ಹೋಗುವಂತ ಬಿಸಿಯೂಟದ ಕಾರ್ಯಕರ್ತರು, ಆ ಕಾರ್ಯಕರ್ತರು SC ಅನ್ನೋ ಕಾರಣಕ್ಕೆ ನಮಗೆ ಊಟನೇ ಬೇಡ ಅಂತೇಳಿ ನಿರಾಕರಣೆ ಮಾಡಿರುವಂಥದ್ದು ಅನೇಕ ತಾಲೂಕುಗಳಲ್ಲಿ ನಡೆದಿರುವಂಥದ್ದು. ಸರ್ ತಾವು ಇದನ್ನು ಓದಿದ್ರ ಸರ್? ಎಲ್ಲ ಯಾವ ರೀತಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಅಂತ. ಈಗ ಭಾಳಷ್ಟು ಕನ್ಫ್ಯೂಷನ್ಸು. ಈಗ ಯಾರು ನಮ್ಮ ಈ ಒಂದು ಗಣತಿ ಅಥವಾ ಈ ಸರ್ವೆಗೆ ಹೋಗ್ತಾ ಇದ್ದಾರಲ್ಲ, ಆ ಒಂದು ಸರ್ವೆಗೆ ಹೋಗ್ತಾ ಇರುವಂತಹ ಈ ಸಮೀಕ್ಷಾಕಾರರೇನಿದ್ದಾರೆ ಅವರು ಕೂಡ ಕೆಲವೊಂದು ಪ್ರಶ್ನೆಗಳನ್ನು, ಪ್ರಾಕ್ಟಿಕಲ್ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಅದಕ್ಕೂ ಸರ್ಕಾರ ಉತ್ತರ ಕೊಟ್ಟಿದೆ. ಅದರಲ್ಲಿ ಪ್ರಮುಖ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಸರ್. ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ವಿವರವನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ? ಇಲ್ಲ, ಕೇವಲ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವಂಥ ಆಧಾರ್ ವಿವರಗಳು ಮಾತ್ರ. ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದ ಸಂದರ್ಭದಲ್ಲಿ 2-3 ಸರಿ ಭೇಟಿ ಕೊಟ್ಟರೂ ಕೂಡ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದರೆ ನೆಕ್ಸ್ಟ್ ಮನೆಗೆ ಹೋಗ್ಬೋದಾ? ಇಲ್ಲ, ಆ ಮನೆ ಮುಗಿಸೇ ಹೋಗಬೇಕು. ಅದೇ ಮೇಡಮ್, ಈಗ ಸರ್ವೆ ಹೇಗೆ ನಡೀತಾ ಇದೆ, JDS ಅವರು ಹೇಳ್ದಂಗೆ 11 ಸರ್ವೆ ಅಲ್ಲ, ಅದು ಅಕ್ಯುರೇಟ್ ಆಗಿ ಸರ್ವೆ ಆಗಿಲ್ಲ, ಅದು ರ್ಯಾಂಡಮ್ ಆಗಿ ಸರ್ವೆ ಮಾಡಿದ್ದೀವಿ ಅಂತ ಈಗ ಅಕ್ಯುರೇಟ್ ಆಗ್ತದೆ. ಈಗ ನೋಡಿ, ನಿಮ್ಗೆ ಗೊತ್ತಿಲ್ಲ, ಸದಾಶಿವ ಆಯೋಗದ ಹೆಡ್ಲೈನ್ ಅಲ್ಲಿ ರಿಪೋರ್ಟ್ ಅಲ್ಲಿ ಸ್ಯಾಂಪಲ್ ಸರ್ವೆ ಅಲ್ಲ, ರ್ಯಾಂಡಮ್ ಸರ್ವೆ ಅಂತ ಅವರೇ ಹೆಡ್ಲೈನ್ ಕೊಟ್ಟಿದ್ದಾರೆ. ನೋಡಿ, 2011 ಆಕ್ಚುಯಲ್ ಸರ್ವೆ ಅಲ್ಲ, ರ್ಯಾಂಡಮ್ ಸರ್ವೆ ಅಲ್ಲ. ಇದು ಹೇಳಿ, ಯಾವ್ದು ಹೇಳಿ, ಇದು SC ಮನೆನೇ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದರೆ, ತಡ್ರಿ ಸರ್, ಇದೊಂದು ಹೆಂಗೆ ಇವರೇ ಈ ಮನೆ SC ಮನೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಪ್ರತಿಯೊಂದು ಮನೆಗೂ ಭೇಟಿ ಕೊಡಬೇಕು. ಪ್ರತಿ ಒಂದು ಮನೆ, ವೆದರ್ ಯು ಆರ್ SC ಆರ್ ನಾಟ್, ಪ್ರತಿಯೊಂದು ಮನೆಗೂ ಹೋಗಬೇಕು, ಪ್ರತಿಯೊಂದು ಮನೆಯಲ್ಲೂ ಕೇಳಬೇಕು ನೀವು SC ನಾ ಅಂತ. ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಪ್ರತಿ ಮನೆ ಇಲ್ಲಿ ಇಂಪಾರ್ಟೆಂಟ್, ಪ್ರತಿ ಮನೆಗೆ ಹೋಗೋದು, ಪ್ರತಿ ಮನೆಗೂ ಹೋಗ್ತಾರೆ ಅವರು. ಪ್ರತಿ ಮನೆಗೂ ಹೋಗಿ ನೀವು SC ನಾ ಅಂತ ಕೇಳ್ತಾರೆ. ಅಲ್ಲ ಅಂದರೆ ನಾನ್ SC ಅಂತ ದಾಖಲು ಮಾಡಿ ಮುಂದಕ್ಕೆ ಹೋಗ್ತಾರೆ. SC ಅಂತ ಆದರೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಅರ್ಥ ಪ್ರತಿ ಮನೆಗೂ ಹೋಗ್ಲೇಬೇಕು ಅವರು. ಈಗ ದಾಖಲೆ ತಗೊಳ್ತಾ ಇರೋದು, ಹೋಗ್ತಾ ಇರೋದು ಯಾರು ಗೊತ್ತಾ? BLOs ಅಂತ. BLOs ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ. 10 ಜನ BLOs ಗೆ ಒಬ್ಬ ಸೂಪರ್ವೈಸರ್ ಇದ್ದಾರೆ, DC ಕಂಟ್ರೋಲ್ ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಏನು ಮತದಾರರ ಪಟ್ಟಿ ರೆಡಿ ಮಾಡಿದ್ದಾರೆ ಅವರೇ BLOs. ಅವ್ರ ಹತ್ರ ಎಲ್ಲ ಒಂದು ಬೂತ್ಗೆ ಏನು 3 ಜನ ಇದ್ದಾರೆ BLOs, ಅವ್ರ ಹತ್ರ ವೋಲ್ಟ್ A to Z ಎಲ್ಲ ಮತದಾರರ ಲಿಸ್ಟು, ಮನೆ ನಂಬರ್ ಲಿಸ್ಟ್ ಅವ್ರ ಹತ್ರ ಆಲ್ರೆಡಿ ಇದೆ. ಅವ್ರನ್ನೇ ಉಪಯೋಗಿಸ್ಕೊತಾ ಇದ್ದಾರೆ. ಅವರ ಪರ್ಟಿಕ್ಯುಲರ್ ಇವತ್ತು ಮೊದಲನೇ ಪ್ರಶ್ನೆ ಕೇಳ್ತಾ ಇರೋದು, ಒಂದು ಮನೆಗೆ ಹೋಗಿ ಈ ಮನೇಲಿ ಯಾರು ಬನ್ನಿ, ನಿಮ್ಮ ಯಜಮಾನ್, ನೀವು ಹೆಸರೇನು ಅಂತ ಕೇಳಿದ ತಕ್ಷಣ ನಿಮ್ಮ ಕುಟುಂಬ ಪರಿಶಿಷ್ಟ ಜಾತಿ ಅಂತ ಫಸ್ಟ್ ಪ್ರಶ್ನೆ ಕೇಳುತ್ತೆ. ಪರಿಶಿಷ್ಟ ಜಾತಿ ಅಂದ ತಕ್ಷಣ ಬೇರೆ ಪೇಜ್ ತೆಗಿತಾರೆ. ಏನ್ ಡೀಟೇಲ್ಸ್ A to Z 42 ಕ್ವಶನ್ಸ್ ಇದೆ ಅದರಲ್ಲಿ. ಅದಕ್ಕೆ ಸಂಬಂಧಪಟ್ಟ ಪರಿಶಿಷ್ಟ ಜಾತಿ ಅಲ್ಲದೆ ಇರೋದಕ್ಕೆ ಸಪ್ರೇಟ್ ಕ್ವಶನ್ಸ್ ಇದೆ. ಈ 42 ಕ್ವಶನ್ಸ್ ಅಲ್ಲಿ ಅವ್ರು ಕೇಳೋದಿಷ್ಟೇ, ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ್ದಿದೆ ಅಂತ. ನಿಮ್ದು ಯಾವ್ದಿದೆ ಅಂದ್ರೆ ಆಯ್ತು, ಅದಿದೆಯಾ ಸರ್ಟಿಫಿಕೇಟು, ಸರಿ. ನಿಮ್ದು ಉಪಜಾತಿ ಯಾವುದು ಅಂತ ಅದು ಕ್ಲಾರಿಫಿಕೇಶನ್ ಬೇಕು. ಈಗ ಆದಿ ಕರ್ನಾಟಕ ಇದ್ರೆ ಉಪಜಾತಿ ಮಾದಿಗ ಇಲ್ಲ ವಲಯ. ಮಾದಿಗ ಅನ್ನೋದಕ್ಕೆ ಸುಮಾರು ಹೆಸರು ಕೊಟ್ಟಿದ್ದಾರೆ, ವಲಯ ಅನ್ನೋದಕ್ಕೆ 30 ಮೇಲ್ಪಟ್ಟ ಹೆಸರು ಕೊಟ್ಟಿದ್ದಾರೆ. ಈಗ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಇವರಿಗೆಲ್ಲ ಏನು ಎಜುಕೇಟ್ ಮಾಡ್ತಾ ಇದ್ದಾರೆ ಆ ಕಮ್ಯುನಿಟಿ ಮುಖಂಡರು ಅಂತ ಹೇಳಿದ್ರೆ, ವಲೀಯರು ಅಂತ ಹೇಳಿದ್ರೆ ನೀವು ಬಲ್ಲಗೈ ಇಲ್ಲಾಂದ್ರೆ ವಲಯ ಇಲ್ಲ ಚೆಲುವಾದಿ ಇದೆಲ್ಲ ಯಾವ್ದಾದ್ರು ಬರೀರಿ ಅಂತ. ಮಾದಿಗ ಅಂತ ಹೇಳಿದ್ರೆ ಮಾದಿಗ, ದಂಡೋರ ಇವೆಲ್ಲ ಮಿಕ್ಕ ಸಮಸ್ಯೆ ಇರೋದು ಬೇರೆ ಜಾತಿಗಳು ಇಲ್ವಾ? ಬಂದಿರೋದು ಈ 3 ಹೆಸರು ಏನ್ ಬರ್ಸ್ತಾರೆ ಅವ್ರಿಗೆ ಸಮಸ್ಯೆ ಇರೋದು. ಆ 3 ಹೆಸರು ಸಮಸ್ಯೆ ಕ್ಲಾರಿಫೈ ಆದ್ರೆ 99% ಸಾಲ್ವ್ ಆದಂಗೆ. ಇಂಪ್ಲಿಮೆಂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅದೇ ಕಂಡೀಷನ್ ಆಗಿರೋದು, ನಿಮ್ಮ ಹತ್ರ ಎಕ್ಸಾಕ್ಟ್ ಡೇಟಾ ಇದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ. ಈ ವಿಚಾರದಲ್ಲಿ ಖಂಡಿತವಾಗಿ ನಾವು ಸ್ವಾಗತ ಮಾಡ್ತೀವಮ್ಮ.
ಯಾಕಂದರೆ ಇದು ಹಿಂದೆನೇ ಹಾಕಬೇಕಾಗಿತ್ತು, ಭಾಳಷ್ಟು ವರ್ಷಗಳಾಗಿದೆ, 3 ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥದ್ದು. ಆದಷ್ಟು ಬೇಗ ಬರಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರೇ ಮಾಡಿರ್ತಕ್ಕಂಥ ಕಾಂತರಾಜ್ ಕಮಿಷನ್ ಇರ್ತಕ್ಕಂಥ ಎಂಪರಿಕಲ್ ಡೇಟಾ ಅದು ವೈಜ್ಞಾನಿಕ ಅಲ್ಲ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಇವತ್ತಿನ ದಿವಸ ಒಪ್ಕೊಂತು. ಹಾಗಾಗಿ 160 ಕೋಟಿ ರೂಪಾಯಿ ಇವತ್ತಿನ ದಿವಸ ನೀರಲ್ಲಿ ಸರ್ ದೇವರಾಜ್ ಸರ್ ಪ್ರಾಕ್ಟಿಕಲ್ ಕ್ವಶನ್ ಕೇಳ್ತೀನಿ. ನಿಮ್ಮನ್ನ ಬಂದು ಇವಾಗ ಸೂಚಿತ ಅನುಸೂಚಿತ ಮತ್ತು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಗುರುತಿಸಲಾದ ಜಾತಿಗಳು ಮತ್ತು ಗುರುತಿಸದೇ ಇರುವಂತಹ ಜಾತಿಗಳು ಈಗ ನಿಮ್ಮನ್ನು ಬಂದೊಂದು ನಿಮ್ಮ ಜಾತಿ ಏನು ಅಂತ ಕೇಳ್ತಾರೆ ಸರ್, ನೀವು ಯಾವುದೋ ಒಂದು ಜಾತಿ ಹೆಸರು ಹೇಳ್ತೀರಾ. ಸೊ ಆ ಜಾತಿ ಹೆಸರನ್ನು ಆತ ನಮೂದಿಸಬೇಕೇ ಹೊರತು ಹಿ ಕಾಂಟ್ ಡಿಸೈಡ್ ಇದು ಒಕ್ಕಲಿಗ ಬುಟ್ಟಿ ಒಳಗೆ ಸೇರುತ್ತಾ, ಇದು SC ಬುಟ್ಟಿಗೆ ಸೇರುತ್ತಾ ಅಂತ. ಕಾಂತರಾಜು ಆಯೋಗದ ವರದಿಯಲ್ಲಿ ಜಸ್ಟ್ ಹೋಗಿದ್ದಾರೆ, ಕೇಳಿದಾಗ ಕೊಟ್ಟಂತ ಉತ್ತರವನ್ನು ನಮೂದಿಸಿದ್ದಾರೆ ಅಷ್ಟೇ. ಆದರೆ ಇದು ನಿಮಗೆ ಕೊಟ್ಟಂತ ಕ್ರಮ ಸಂಖ್ಯೆಯಲ್ಲಿ 101ರಲ್ಲಿ 98 ಜಾತಿಗಳಲ್ಲಿ ನೀನು ಯಾವ ಜಾತಿ ಅಂತ ಕೇಳಿ ಪಡೆದುಕೊಳ್ಳಬಹುದಾದಂತ ಮಾಹಿತಿ ಡಿಫರೆನ್ಸ್ ಇದೆ. ಇಲ್ಲಮ್ಮ, ಇಲ್ಲಿ ಬೇಸಿಕ್ ಒಂದು ಪ್ರಶ್ನೆ ಇದೆಯಮ್ಮ, ಬೇಸಿಕ್ ಒಂದು ಪ್ರಶ್ನೆ ಇದೆ. ಈಗ ನನಗೆ ಈ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲ, ಯಾವ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ರು? ಅದು ಆ ಕಾರಣದ ಮೇಲ್ಗಡೆ, ಆ ಹೋರಾಟದ ಮೇಲ್ಗಡೆ ಸದಾಶಿವ ಆಯೋಗ ಮಾಡಿದಂತ ಸಂದರ್ಭದಲ್ಲಿ ಈ ಮಾಹಿತಿಗಳು ತಗೋಬೋದಾಗಿತ್ತು ಸರ್ಕಾರ. ಎಷ್ಟು ಅವಕಾಶಗಳಿತ್ತು ಅದಕ್ಕೆ? ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ಇದು SC ಪರಿಶಿಷ್ಟ ಜಾತಿ ಸಮುದಾಯದ, ಅದರಲ್ಲೂ ಕೂಡ ಅವಕಾಶ ವಂಚಿತ ಸಮುದಾಯದ ಸಂಖ್ಯೆ ಮತ್ತು ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳ ಅಧ್ಯಯನ ಆಗಿರೋದ್ರಿಂದ SC ಸಮುದಾಯಕ್ಕೆ ಸೇರಿದ ಬಾಂಧವರು ಈಗಾಗಲೇ ಈ ಸರ್ವೆ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ ಮನೆಗೆ ಬರುವಂತಹ ವ್ಯಕ್ತಿಗೆ ನಿಮ್ಮ ಜಾತಿಯ ಬಗ್ಗೆ ಸಂಪೂರ್ಣವಾದಂಥ ಸರಿಯಾದಂಥ ಮಾಹಿತಿಯನ್ನು ಕೊಡೋದರ ಜೊತೆಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನು ಪಡೆದುಕೊಂಡು ಸರ್ವಾಂಗೀಣ ಸರ್ವತೋಮುಖ ನಿಮ್ಮ ಬೆಳವಣಿಗೆಗೆ ನೀವೇ ಕಾರಣರಾಗಬೇಕಾದ್ದರಿಂದ ನಿಮ್ಮ ಒಂದು ಅವಕಾಶವನ್ನು ತಾವು ಕಳ್ಕೊಳ್ಬೇಡಿ. ಸರಿಯಾದ ಮಾಹಿತಿ ಕೊಡಿ, ಸಿಗಿ. 3 ಹಂತದಲ್ಲಿ ನಡೆಯುತ್ತೆ. ಒಂದು ಮನೆಗೆ ಬರ್ತಾರೆ, ಶಿಬಿರಗಳ ಮೂಲಕ ಮಾಹಿತಿ ಸಂಗ್ರಹ ಮಾಡ್ತಾರೆ, ಕೊನೆಯದಾಗಿ ಆನ್ಲೈನ್ ಮೂಲಕ ಸಂಗ್ರಹ ಮಾಡ್ತಾರೆ ಥ್ರೂ ಆಧಾರ್ ಕಾರ್ಡ್. ಸೊ ನಿಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀವೇ ಪಡೆದುಕೊಳ್ಳಬೇಕಾದ್ದರಿಂದ ಧೈರ್ಯವಾಗಿ ಯಾವ ಕೀಳರಿಮೆ ಇಲ್ಲದೆ ನಿಮ್ಮ ಜಾತಿಯನ್ನು ಹೇಳಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.